ನಮಸ್ಕಾರ ಸ್ನೇಹಿತರೆ. ಕರ್ನಾಟಕದ ಕಾಡುಗಳಲ್ಲಿ ಮತ್ತೆ ಗುಂಡಿನ ಸದ್ದು ಕೇಳಿಸಿದೆ. ಈ ಘಟನೆ ಈಗ ರಾಜ್ಯದಾದ್ಯಂತ ಭಾರೀ ಚರ್ಚೆಗೆ ಕಾರಣವಾಗಿದೆ. ಚಾಮರಾಜನಗರ ಜಿಲ್ಲೆಯ ಹಾನೂರು ತಾಲೂಕಿನ ಅರಣ್ಯ ಪ್ರದೇಶದಲ್ಲಿ ನಡೆದಿರುವ ಈ ಘಟನೆಯನ್ನ ಸದ್ಯಕ್ಕೆ ಶಂಕಿತ ಕಾಡುಗಳ್ಳರ ಎನ್ಕೌಂಟರ್ ಎಂದೇ ಕರೆಯೋಣ. ಅರಣ್ಯದಲ್ಲಿ ಬೇಟೆಯಾಡುತ್ತಿದ್ದರೆಂದು ಆರೋಪಿಸಲಾದ 3 ವ್ಯಕ್ತಿಗಳು ಅರಣ್ಯ ಇಲಾಖೆ ಸಿಬ್ಬಂದಿಯ ಗುಂಡಿಗೆ ಬಲಿಯಾಗಿದ್ದಾರೆ ಎಂಬ ಮಾಹಿತಿ ಹೊರಬಿದ್ದಿದ್ದು, ಅರಣ್ಯ ಇಲಾಖೆಯ ಪ್ರಕಾರ ಕಾರ್ಯಾಚರಣೆ ವೇಳೆ ಶಂಕಿತರು ಸಿಬ್ಬಂದಿ ಮೇಲೆ ದಾಳಿ ನಡೆಸಲು ಮುಂದಾಗಿದ್ದರು. ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತರಲು ಅನಿವಾರ್ಯವಾಗಿ ಗುಂಡು ಹಾರಿಸಬೇಕಾಯಿತು ಎಂಬುದು ಅಧಿಕಾರಿಗಳ ವಾದ. ಆದರೆ ಇಲ್ಲೇ ನೋಡಿ, ಈ ಇಡೀ ಪ್ರಕರಣಕ್ಕೆ ಮತ್ತೊಂದು ತಿರುವು ಸಿಕ್ಕಿದೆ. ಸ್ಥಳೀಯರ ಆರೋಪವೇ ಬೇರೆ. ಹತ್ಯೆಯಾದವರು ಕಾಡುಗಳ್ಳರಲ್ಲ, ಸಾಮಾನ್ಯ ರೈತರು. ಅವರನ್ನ ತಪ್ಪಾಗಿ ಕಾಡುಗಳ್ಳರೆಂದು ಬಿಂಬಿಸಿ ಅವರನ್ನ ಗುಂಡಿಕ್ಕಲಾಗಿದೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಆರೋಪಗಳು ತೀವ್ರವಾಗುತ್ತಿದ್ದಂತೆ ಪರಿಸ್ಥಿತಿ ಮತ್ತಷ್ಟು ಉದ್ವಿಗ್ನಗೊಂಡಿದ್ದು, ಅರಣ್ಯ ಇಲಾಖೆ ಕಚೇರಿಗಳ ಮೇಲೂ ಪ್ರತಿಭಟನಾಕಾರರು ದಾಳಿ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ. ಒಂದೆಡೆ ಅವರು ಕಾಡುಗಳ್ಳರು ನಮ್ಮ ಸಿಬ್ಬಂದಿಯ ಮೇಲೆ ದಾಳಿ ನಡೆದಿತ್ತು ಎನ್ನುವ ಅರಣ್ಯ ಇಲಾಖೆಯ ವಾದ, ಮತ್ತೊಂದೆಡೆ ಅವರು ಅಮಾಯಕರು, ರೈತರು ಎನ್ನುವ ಸ್ಥಳೀಯರ ಆರೋಪ. ಹಾಗಾದರೆ ನಿಜವಾಗಿಯೂ ಅಲ್ಲಿ ನಡೆದಿದ್ದೇನು? ಯಾರ ಮೇಲಿತ್ತು ದಾಳಿ? ಎನ್ಕೌಂಟರ್ ಅನಿವಾರ್ಯವಾಗಿತ್ತ? ಹತ್ಯೆಯಾದವರು ನಿಜಕ್ಕೂ ಕಾಡುಗಳ್ಳರೇ ಅಥವಾ ಈ ಪ್ರಕರಣದ ಹಿಂದೆ ಇನ್ನೇನಾದರೂ ಕತೆ ಇದೆಯಾ? ಈ ವಿವಾದಕ್ಕೆ ಮುಖ್ಯಮಂತ್ರಿ ಕೂಡ ಪ್ರತಿಕ್ರಿಯಿಸಿದ್ದು, ಪ್ರಕರಣದ ಬಗ್ಗೆ ಚರ್ಚೆ ಮತ್ತಷ್ಟು ತೀವ್ರವಾಗಿದೆ. ಒಟ್ಟಿನಲ್ಲಿ ಈ ಘಟನೆ ಕರ್ನಾಟಕದ ಕಾಡು, ಅರಣ್ಯ ಇಲಾಖೆ, ಸ್ಥಳೀಯರ ನಡುವೆ ಸಂಘರ್ಷದ ಮತ್ತೊಂದು ದೊಡ್ಡ ಅಧ್ಯಾಯವಾಗಿದೆ. ಅಷ್ಟಕ್ಕೂ ಹಾನೂರಿನ ಕಾಡಿನಲ್ಲಿ ಆ ದಿನ ಏನಾಯಿತು? ಘಟನೆ ಆರಂಭವಾದ ಕ್ಷಣದಿಂದ ಹಿಡಿದು ಎನ್ಕೌಂಟರ್ ವರೆಗೂ ನಡೆದ ಸಂಪೂರ್ಣ ಬೆಳವಣಿಗೆಯನ್ನ ಎಲ್ಲವನ್ನು ಕೂಡ ಈ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸ್ನೇಹಿತರೆ, ಫೋಕಸ್ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ನಿಶಾಂತ್. ಸ್ನೇಹಿತರೆ, ಅಂದು ರಾತ್ರಿ ಅರಣ್ಯದಲ್ಲಿ ನಡೆದಿದ್ದೇನು? ಮೊದಲು ಈ ಘಟನೆ ನಡೆದ ಸ್ಥಳದ ಬಗ್ಗೆ ತಿಳಿದುಕೊಳ್ಳೋಣ. ಚಾಮರಾಜನಗರ ಜಿಲ್ಲೆಯ ಹಾನೂರು ತಾಲೂಕಿನ ಅರಣ್ಯ ಪ್ರದೇಶದಲ್ಲಿ ಈ ಘಟನೆ ನಡೆದಿದೆ. ಈ ಭಾಗವು ಕಾವೇರಿ ವನ್ಯಜೀವಿ ಧಾಮದ ವ್ಯಾಪ್ತಿಗೆ ಒಳಪಡುತ್ತದೆ. ಈ ಪ್ರದೇಶದ ಹೆಸರು ಕೇಳಿದಾಗ ಕಾಡುಗಳ್ಳ ವೀರಪ್ಪನ್ ಕತೆ ನೆನಪಾಗದೇ ಇರದು. ಹಿಂದೆ ವೀರಪ್ಪನ್ ಚಟುವಟಿಕೆಗಳಿಗೆ ಈ ಭಾಗ ಪ್ರಮುಖ ನೆಲೆಯಾಗಿತ್ತು. ಕೊಳ್ಳೆಗಾಲದಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿರುವ ಈ ಕಾಡಿನಲ್ಲೇ ವೀರಪ್ಪನ್ ಓಡಾಟವಿತ್ತು ಎನ್ನಲಾಗುತ್ತದೆ. ಹಾನೂರು ತಾಲೂಕಿನಿಂದ ಮಾಜಿ ಸಚಿವ ಹಾಗೂ ಶಾಸಕ ಎಚ್ ನಾಗಪ್ಪ ಅವರನ್ನ ವೀರಪ್ಪನ್ ಅಪಹರಿಸಿದ್ದ ಘಟನೆ ಕೂಡ ನಡೆದಿತ್ತು. ಸುಮಾರು 3 ತಿಂಗಳ ಬಳಿಕ ನಾಗಪ್ಪ ಅವರ ಮೃತದೇಹ ಪತ್ತೆಯಾಗಿತ್ತು. ಅವರ ಸಾವಿನ ಸುತ್ತಮುತ್ತ ಹಲವು ಪ್ರಶ್ನೆಗಳು ಕೂಡ ಎದ್ದಿದ್ದವು. ಅದು ಬೇರೆ ವಿಚಾರ ಬಿಡಿ. ಈಗ ಇತ್ತೀಚಿನ ಘಟನೆಯತ್ತ ಬರೋಣ. ಹಾನೂರು ವನ್ಯಜೀವಿ ವಲಯ ಶಾಂಗ್ಯ ಶಾಖೆಯ ಹೊಳೆ ಮುರಿದಟ್ಟಿ ಗಸ್ತು ಪ್ರದೇಶಕ್ಕೆ ಸೇರಿದ ಚಿಕ್ಕಲ್ಲೂರು ಮೀಸಲು ಅರಣ್ಯದಲ್ಲಿ ಈ ಗುಂಡಿನ ದಾಳಿ ನಡೆದಿದೆ ಎಂಬ ಮಾಹಿತಿ ಹೊರಬಿದ್ದಿದೆ. ನಡೆದದ್ದು ಆಗಸ್ಟ್ 15ರ ಮುಂಜಾನೆ ಸುಮಾರು 5 ಗಂಟೆ 10 ನಿಮಿಷದ ವೇಳೆಗೆ. ಆ ಸಮಯದಲ್ಲಿ ಕಾಡಿನೊಳಗೆ ಇನ್ನೂ ಕತ್ತಲು ಆವರಿಸಿತ್ತು. ಅರಣ್ಯ ಇಲಾಖೆ ಸಿಬ್ಬಂದಿ ಶೇಖರಪ್ಪ, ರೋಹಿತ್ ಮತ್ತು ಶಿವರಾಜ್ ರಾತ್ರಿ ಗಸ್ತಿನ ಕರ್ತವ್ಯದಲ್ಲಿದ್ದರು. ಗಸ್ತಿನ ವೇಳೆ ಕಾಡಿನ ಒಳಭಾಗದಲ್ಲಿ 4 ವ್ಯಕ್ತಿಗಳ ಚಲನವಲನ ಸಿಬ್ಬಂದಿಯ ಗಮನಕ್ಕೆ ಬಂದಿದೆ. ಅವರು ಹಾನೂರು ತಾಲೂಕಿನ ತೋಮಿಯರ್ ಪಾಳ್ಯ ಗ್ರಾಮದವರು ಎಂದು ಹೇಳಲಾಗಿದ್ದು, ಆಂಟೋನಿ ಸ್ವಾಮಿ, ಪೀಟರ್ ಮತ್ತು ಕುಮಾರ್ ಎಂಬವರ ಹೆಸರುಗಳು ಕೇಳಿ ಬಂದಿವೆ. ಇವರ ಜೊತೆಗೆ ಮತ್ತೊಬ್ಬ ವ್ಯಕ್ತಿಯೂ ಇದ್ದು ಆತನನ್ನ ಮಹಿಮಾ ದಾಸ್ ಎಂದು ಗುರುತಿಸಲಾಗಿದೆ. ಇತ್ತ ಅರಣ್ಯ ಇಲಾಖೆ ಸಿಬ್ಬಂದಿ ಶಸ್ತ್ರ ಸಜ್ಜಿತರಾಗಿದ್ದರು. ಅತ್ತ ಕಾಡಿನೊಳಗೆ 4 ವ್ಯಕ್ತಿಗಳ ತಂಡವಿತ್ತು. ದಟ್ಟ ಕಾಡಿನ ನಡುವೆ ಗಸ್ತು ತಿರುಗುತ್ತಿದ್ದಂತಹ ಅರಣ್ಯ ಇಲಾಖೆ ಸಿಬ್ಬಂದಿ ಮತ್ತು ಆ 4 ವ್ಯಕ್ತಿಗಳು ಮುಖಾಮುಖಿಯಾಗಿದ್ದಾರೆ ಎನ್ನಲಾಗಿದ್ದು, ಈ ವೇಳೆ ಹಠಾತ್ತನೆ ಗುಂಡಿನ ಚಕಮಕಿ ನಡೆದಿದೆ. ಸ್ನೇಹಿತರೆ, ಅರಣ್ಯ ಇಲಾಖೆಯ ಪ್ರಕಾರ ಕತ್ತಲಿನಲ್ಲಿ ಕಾಡಿನೊಳಗೆ ಓಡಾಡುತ್ತಿದ್ದ ಆ 4 ವ್ಯಕ್ತಿಗಳ ಬಳಿ ಕೂಡ ಶಸ್ತ್ರಾಸ್ತ್ರಗಳಿದ್ದವು. ಹೀಗಾಗಿ 2 ಕಡೆಯಿಂದ ಗುಂಡಿನ ದಾಳಿ ನಡೆದಿದ್ದು, ಅರಣ್ಯ ಸಿಬ್ಬಂದಿ ನಡೆಸಿದ ಫೈರಿಂಗ್ನಲ್ಲಿ 4ರಲ್ಲಿ 3 ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಎಂದು ಹೇಳಲಾಗಿದ್ದು, ಆದರೆ ಸ್ನೇಹಿತರೆ, ಇಲ್ಲಿಂದಲೇ ಈ ಪ್ರಕರಣ ಮತ್ತೊಂದು ದೊಡ್ಡ ತಿರುವು ಪಡೆದುಕೊಳ್ಳುತ್ತೆ. ಈ ಘಟನೆ ಬಗ್ಗೆ ಈಗ 2 ಸಂಪೂರ್ಣ ವಿಭಿನ್ನ ವಾದಗಳು ಕೇಳಿಬರುತ್ತಿವೆ. ಒಂದು ಅರಣ್ಯ ಇಲಾಖೆ ಹೇಳಿಕೆ, ಮತ್ತೊಂದು ಸ್ಥಳೀಯರ ಗ್ರಾಮಸ್ಥರ ಆರೋಪ. ಮೊದಲು ಅರಣ್ಯ ಇಲಾಖೆ ಏನು ಹೇಳುತ್ತಿದೆ ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಯೋಣ. ಅರಣ್ಯ ಇಲಾಖೆಯ ಪ್ರಕಾರ ಅವರಿಗೆ ಈ ಪ್ರದೇಶದಲ್ಲಿ
ಕಳ್ಳ ಬೇಟೆ ನಡೆಯುತ್ತಿದೆ ಎಂಬ ಬಗ್ಗೆ ಖಚಿತ ಮಾಹಿತಿ ಬಂದಿದ್ದು, ಕೆಲವು ವ್ಯಕ್ತಿಗಳು ನಾಡ ಬಂದೂಕುಗಳನ್ನು ಹಿಡಿದುಕೊಂಡು ಮೀಸಲು ಅರಣ್ಯದೊಳಗೆ ಪ್ರವೇಶಿಸಿ ಕಾಡು ಪ್ರಾಣಿಗಳನ್ನು ಬೇಟೆಯಾಡುತ್ತಿದ್ದಾರೆ ಮತ್ತು ಅರಣ್ಯ ಸಂಪತ್ತಿಗೆ ಹಾನಿ ಮಾಡುತ್ತಿದ್ದಾರೆ ಎಂಬ ಮಾಹಿತಿ ಅಧಿಕಾರಿಗಳಿಗೆ ಸಿಕ್ಕಿತ್ತು ಎನ್ನಲಾಗಿದೆ. ಈ ಮಾಹಿತಿ ಬಂದ ಕೂಡಲೇ ಅರಣ್ಯ ಇಲಾಖೆ ಸಿಬ್ಬಂದಿ ಕಾರ್ಯಾಚರಣೆಗೆ ಸಿದ್ಧರಾಗಿದ್ದಾರೆ. ಕಾರ್ಯಾಚರಣೆಗಾಗಿ 2 ಪ್ರತ್ಯೇಕ ತಂಡಗಳನ್ನಾಗಿ ವಿಂಗಡಿಸಲಾಗಿದ್ದು, ಇನ್ನು ವಲಯ ಅರಣ್ಯಾಧಿಕಾರಿ ಶೇಖರಯ್ಯ ಅವತಾರಿ, ಅರಣ್ಯ ಪಾಲಕ ಅನಿಲ್ ಕುಮಾರ್ ಮತ್ತು ವಾಚರ್ ಮಹದೇವ್ ನಾಯಕ್ ನೇತೃತ್ವದಲ್ಲಿ ಒಂದು ತಂಡವನ್ನ ಕಾರ್ಯಾಚರಣೆಗೆ ಹೊರಟಿತ್ತು. ಇನ್ನು ಮತ್ತೊಂದು ತಂಡ ಎಲ್ಲೆಮಾಳ ಗ್ರಾಮವಾಗಿ ಹಳೆಯೂರು ಕಾಲುದಾರಿ ಕಡೆಗೆ ಗಸ್ತು ಆರಂಭಿಸಿತು. ಇನ್ನೊಂದು ತಂಡವನ್ನು ರೋಹಿತ್ ಮತ್ತು ಶಿವರಾಜ್ ಮುನ್ನಡೆಸುತ್ತಿದ್ದರು. ಈ ತಂಡ ಅರಣ್ಯ ಇಲಾಖೆಯ ವಾಹನದಲ್ಲಿ ಕಾರ್ಯಾಚರಣೆಗೆ ತೆರಳಿತು. ಕೆಲ ಸಿಬ್ಬಂದಿಯನ್ನ ಗಾಣಿಮಂಗಲ ವಾಚ್ ಟವರ್ ಬಳಿ ನಿಯೋಜಿಸಿ ಉಳಿದ ಸಿಬ್ಬಂದಿ ಮೂಸಿ ಮರದ ಅರಣ್ಯ ಪ್ರದೇಶದಲ್ಲಿ ಎಚ್ಚರಿಕೆಯಿಂದ ಕಾರ್ಯಾಚರಣೆಯನ್ನ ಮುಂದುವರಿಸಿದ್ದರು. ಆದರೆ ಇದೇ ಕಾರ್ಯಾಚರಣೆ ವೇಳೆ ಆ 4 ವ್ಯಕ್ತಿಗಳು ಅರಣ್ಯ ಸಿಬ್ಬಂದಿಯ ಎದುರಿಗೆ ಬಂದರು. ಸ್ನೇಹಿತರೆ, ಅರಣ್ಯ ಇಲಾಖೆ ಹೇಳುವ ಕತೆ ಇದು. ಇದೇ ಕಾರ್ಯಾಚರಣೆ ನಡೆಯುತ್ತಿದ್ದಂತಹ ಸಂದರ್ಭದಲ್ಲಿ ಗೋಮಾಡಿನ ಹಳ್ಳದ ಅರಣ್ಯ ಪ್ರದೇಶದಲ್ಲಿ ಟಾರ್ಚ್ ಬೆಳಕು ಕಾಣಿಸಿಕೊಂಡಿದೆ. ಈ ಬೆಳಕು ಎಲ್ಲಿಂದ ಬರುತ್ತಿದೆ ಎಂಬುದನ್ನು ಪರಿಶೀಲಿಸಲು ಸಿಬ್ಬಂದಿ ಅದರ ದಿಕ್ಕನ್ನೇ ಮುಂದುವರಿಸಿದ್ದಾರೆ. ನಂತರ ಅಡಿಕಲ್ಲು ಅರಣ್ಯ ಪ್ರದೇಶದಲ್ಲಿ 4 ವ್ಯಕ್ತಿಗಳ ಗುಂಪು ಕಾಣಿಸಿಕೊಂಡಿದೆ. ಅರಣ್ಯ ಇಲಾಖೆ ನೀಡಿರುವ ಮಾಹಿತಿ ಪ್ರಕಾರ ಸಿಬ್ಬಂದಿ ಅಲ್ಲಿಗೆ ತಲುಪಿದಾಗ ಆ ಗುಂಪು ಜಿಂಕೆಯನ್ನ ಬೇಟೆಯಾಡಿ ಕೊಂದು ಅದರ ಮಾಂಸವನ್ನ ಬೇರ್ಪಡಿಸುವ ಕೆಲಸದಲ್ಲಿ ತೊಡಗಿತ್ತು. ತಕ್ಷಣವೇ ಅರಣ್ಯ ಸಿಬ್ಬಂದಿ ಅವರಿಗೆ ಶರಣಾಗುವಂತೆ ಸೂಚನೆಯನ್ನು ಕೂಡ ನೀಡಿದ್ದಾರೆ. ಆದರೆ ಅಧಿಕಾರಿಗಳ ಹೇಳಿಕೆ ಪ್ರಕಾರ ಶರಣಾಗುವ ಬದಲು ಆ ವ್ಯಕ್ತಿಗಳು ತಮ್ಮ ಬಳಿಯಿದ್ದ ನಾಡ ಬಂದೂಕುಗಳಿಂದ ಸಿಬ್ಬಂದಿಯ ಮೇಲೆ ಗುಂಡು ಹಾರಿಸಲು ಮುಂದಾಗಿದ್ದಾರೆ. ಆ ಸಂದರ್ಭದಲ್ಲಿ ಸಿಬ್ಬಂದಿಯ ಜೀವಕ್ಕೆ ಅಪಾಯ ಎದುರಾದ ಕಾರಣ ಆತ್ಮರಕ್ಷಣೆಗಾಗಿ ಪ್ರತಿಯಾಗಿ ಗುಂಡು ಹಾರಿಸಬೇಕಾಯಿತು ಎಂದು ಅರಣ್ಯ ಇಲಾಖೆಯವರು ಸ್ಪಷ್ಟಪಡಿಸಿದ್ದಾರೆ. ಈ ಗುಂಡಿನ ಚಕಮಕಿಯಲ್ಲಿ 2 ವ್ಯಕ್ತಿಗಳು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಎನ್ನಲಾಗಿದ್ದು, ಇನ್ನೊಬ್ಬ ವ್ಯಕ್ತಿ ಗಂಭೀರವಾಗಿ ಗಾಯಗೊಂಡಿದ್ದು, ಆತನನ್ನ ಉಳಿಸುವ ಉದ್ದೇಶದಿಂದ ಅರಣ್ಯ ಸಿಬ್ಬಂದಿಯೇ ತಕ್ಷಣ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ಆದರೆ ಕೊಳ್ಳೇಗಾಲ ಉಪವಿಭಾಗ ಆಸ್ಪತ್ರೆಗೆ ತಲುಪುವಷ್ಟರಲ್ಲೇ ಆತ ಮೃತಪಟ್ಟಿದ್ದಾನೆ ಎಂದು ವೈದ್ಯರು ತಿಳಿಸಿದ್ದಾರೆ. ಮೃತರನ್ನ 50 ವರ್ಷದ ಆಂಟನಿ ಸ್ವಾಮಿ, 42 ವರ್ಷದ ಜಾನ್ ಡ್ರೋನ್ ಪೀಟರ್ ಮತ್ತು 33 ವರ್ಷದ ಕುಮಾರ್ ಎಂದು ಗುರುತಿಸಲಾಗಿದೆ. ಇನ್ನು ಇವರು ಜೊತೆಗಿದ್ದ ಮತ್ತೋರ್ವ ವ್ಯಕ್ತಿಯಲ್ಲಿ ಮಹಿಮಾದ ಕತ್ತಲಿನಲ್ಲೇ ತಪ್ಪಿಸಿಕೊಂಡು ಹೋಗಿದ್ದಾನೆ ಎಂದು ಹೇಳಲಾಗಿದ್ದು, ಆತನಿಗಾಗಿ ಹುಡುಕಾಟ ಮುಂದುವರಿಸಿದ್ದಾರೆ. ಕಾರ್ಯಾಚರಣೆಯ ನಂತರ ಸ್ಥಳದಲ್ಲೇ ಕೆಲವು ವಸ್ತುಗಳು ಕೂಡ ಪತ್ತೆಯಾಗಿವೆ ಎಂದು ಅರಣ್ಯ ಇಲಾಖೆ ತಿಳಿಸಿದ್ದು, ಅಧಿಕಾರಿಗಳ ಪ್ರಕಾರ 2 ನಾಡ ಬಂದೂಕುಗಳು ಮತ್ತು ಜಿಂಕೆ ಮಾಂಸ ತುಂಬಿದ್ದ 4 ಚೀಲಗಳು ಸ್ಥಳದಿಂದ ವಶಪಡಿಸಿಕೊಳ್ಳಲಾಗಿದೆ. ಇದು ಈ ಎನ್ಕೌಂಟರ್ ಕುರಿತು ಅರಣ್ಯ ಇಲಾಖೆ ನೀಡಿರುವ ಅಧಿಕೃತ ಮಾಹಿತಿ. ಹಾಗಾದರೆ ಸ್ನೇಹಿತರೆ, ಗ್ರಾಮಸ್ಥರು ಹೇಳುತ್ತಿರುವ ಕತೆ ಇದಕ್ಕಿಂತ ಸಂಪೂರ್ಣ ವಿಭಿನ್ನವಾಗಿದೆ. ಅವರು ಈ 3 ಕಾಡುಗಳ್ಳರಲ್ಲ, ಅಮಾಯಕರು ಎಂದು ಆರೋಪಿಸಿದ್ದಾರೆ. ಎನ್ಕೌಂಟರ್ ಅಲ್ಲ, ಇದು ಕೊಲೆ ಅಂತ ಸಿಡಿದೆದ್ದ ಗ್ರಾಮಸ್ಥರು. ಆದರೆ ಸ್ನೇಹಿತರೆ, ಅರಣ್ಯ ಇಲಾಖೆ ನೀಡಿರುವ ಈ ವಿವರಣೆಯನ್ನ ತೋವಿಯರ್ ಪಾಳ್ಯದ ಗ್ರಾಮಸ್ಥರು ಮತ್ತು ಮೃತರ ಕುಟುಂಬಸ್ಥರು ಸಂಪೂರ್ಣವಾಗಿ ತಳ್ಳಿ ಹಾಕಿದ್ದಾರೆ. ಹಾಗಾದರೆ ಅವರ ಪ್ರಕಾರ ಮೃತಪಟ್ಟ 3 ಕಾಡುಗಳ್ಳರಲ್ಲ, ಅವರು ರೈತರು, ಸಾಮಾನ್ಯ ಅಮಾಯಕರು. ಅವರು ಕಾಡಿನೊಳಗೆ ಹೋಗಿದ್ದು ಯಾಕೆ ಗೊತ್ತಾ? ಅದು ಜಿಂಕೆ ಬೇಟೆಯಾಡಲು ಅಲ್ಲ, ತಮ್ಮ ಜಾನುವಾರುಗಳಿಗೆ ಸಂಬಂಧಿಸಿದ ಕೆಲಸಕ್ಕಾಗಿ ಅಥವಾ ದನ ಹುಡುಕಿಕೊಂಡು ಬರಲು ಹೋಗಿದ್ದರು ಎಂಬುದು ಕುಟುಂಬಸ್ಥರ ಆರೋಪ. ಇನ್ನೊಂದು ಗಂಭೀರ ಆರೋಪವನ್ನು ಕೂಡ ಕುಟುಂಬಸ್ಥರು ಮಾಡುತ್ತಿದ್ದಾರೆ. ಅರಣ್ಯ ಸಿಬ್ಬಂದಿಯ ಮೇಲೆ ಈ ವ್ಯಕ್ತಿಗಳು ಯಾವುದೇ ರೀತಿಯ ಗುಂಡಿನ ದಾಳಿ ನಡೆಸಿಲ್ಲ, ಬದಲಾಗಿ ಅವರನ್ನ ಸಿಬ್ಬಂದಿ ಹಿಡಿದು ಆಗುವ ಪರಿಸ್ಥಿತಿಯಲ್ಲಿದ್ದಾಗ ಸಮೀಪದಿಂದ ಗುಂಡಿಕ್ಕಿದ್ದಾರೆ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಅಷ್ಟೇ ಅಲ್ಲ, ಒಂದು ವೇಳೆ ಗುಂಡು ಹಾರಿಸುವಂತಹ ಪರಿಸ್ಥಿತಿ ನಿಜವಾಗಿಯೂ ಇದ್ದರೂ ಕಾಲಿಗೆ ಗುಂಡು ಹೊಡೆದು ಅವರನ್ನ ನಿಯಂತ್ರಿಸಲು ಸಾಧ್ಯವಿರಲಿಲ್ಲವೇ ಎಂಬ ಪ್ರಶ್ನೆಯು ಕುಟುಂಬಸ್ಥರು ಹಾಗೂ ಸ್ಥಳೀಯರು ಎತ್ತಿದ್ದಾರೆ. ಹೀಗಾಗಿ ಇದು ನಿಜಕ್ಕೂ ಆತ್ಮರಕ್ಷಣೆಗಾಗಿ ನಡೆದ ಎನ್ಕೌಂಟರೇ ಅಥವಾ ಬೇರೆ ರೀತಿಯಲ್ಲಿ ನಡೆದ ಕೊಲೆ ಎಂಬ ಅನುಮಾನಗಳು ಗ್ರಾಮಸ್ಥರು ವ್ಯಕ್ತಪಡಿಸಿದ್ದಾರೆ. ಈ ಆರೋಪಗಳಿಂದ ಆಕ್ರೋಶ ಮತ್ತಷ್ಟು ಹೆಚ್ಚಾಗಿದ್ದು, ಹಾನೂರು ತಾಲೂಕಿನ ಸಹಾಯಕ ವಲಯ ಅರಣ್ಯಾಧಿಕಾರಿ ಕಚೇರಿಯ ಮೇಲೂ ಕೂಡ ಪ್ರತಿಭಟನಾಕಾರರು ದಾಳಿ ನಡೆಸಿದ್ದಾರೆ ಎನ್ನಲಾಗಿದ್ದು,
ಕಚೇರಿಯಲ್ಲಿದ್ದ ಕುರ್ಚಿಗಳು, ಅರಣ್ಯ ಇಲಾಖೆಯ ಫಲಕಗಳು ಹಾಗೂ ಬೈಕ್ಗಳಿಗೆ ಹಾನಿಯಾಗಿದೆ. ಘಟನೆಯ ಬಳಿಕ ಹಾನೂರು ಆಸ್ಪತ್ರೆ ಮತ್ತು ಅರಣ್ಯ ಇಲಾಖೆ ಕಚೇರಿಯ ಸುತ್ತಮುತ್ತ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗಿದೆ. ಪರಿಸ್ಥಿತಿ ಮತ್ತಷ್ಟು ಕೈಮೀರಿ ಹೋಗದಂತೆ ಪೊಲೀಸರು ಬಿಗಿ ಭದ್ರತಾ ವ್ಯವಸ್ಥೆ ಕೈಗೊಂಡಿದ್ದಾರೆ. ಆದರೆ ಈಗ ಎಲ್ಲರ ಮುಂದಿರುವಂತಹ ದೊಡ್ಡ ಪ್ರಶ್ನೆ ಒಂದೇ: ಮೂವರು ನಿಜಕ್ಕೂ ಕಾಡುಗಳ್ಳರೇ ಅಥವಾ ಗ್ರಾಮಸ್ಥರು ಹೇಳುತ್ತಿರುವಂತೆ ಅವರು ಅಮಾಯಕ ರೈತರೇ? ಆ ರಾತ್ರಿ ಕಾಡಿನಲ್ಲಿ ನಿಜವಾಗಿಯೂ ಏನಾಯಿತು? ಉತ್ತರ ಸಿಗಬೇಕಾದರೆ ಎರಡು ಕಡೆಯ ಹೇಳಿಕೆಗಳ ಜೊತೆಗೆ ತನಿಖೆಯಲ್ಲಿ ಹೊರಬರುವ ಸಾಕ್ಷ್ಯಗಳನ್ನು ನೋಡಬೇಕಾಗಿದೆ. ಇದು ಕೇವಲ ಒಂದು ಎನ್ಕೌಂಟರ್ ಪ್ರಕರಣವಲ್ಲ ಸ್ನೇಹಿತರೆ. ಈ ಘಟನೆಯನ್ನ ಕೇವಲ ಕಾಡಿನಲ್ಲಿ ನಡೆದ ಗುಂಡಿನ ಚಕಮಕಿ ಎಂದು ನೋಡಿದರೆ ಇದರ ಸಂಪೂರ್ಣ ಹಿನ್ನೆಲೆ ನಮಗೆ ಅರ್ಥವಾಗುವುದಿಲ್ಲ. ಏಕೆಂದರೆ ಚಾಮರಾಜನಗರ ಈ ಅರಣ್ಯ ಪ್ರದೇಶಕ್ಕೂ ಕಳ್ಳಬೇಟೆಗೂ ಹಾಗೂ ಕಾಡುಗಳ್ಳರ ಚಟುವಟಿಕೆಗಳಿಗೂ ದಶಕಗಳಷ್ಟು ಹಳೆಯ ಇತಿಹಾಸವಿದೆ. ಮಲೆ ಮಹದೇಶ್ವರ ಬೆಟ್ಟದಿಂದ ಹಿಡಿದು ಕಾವೇರಿ ಜಲಾನಯನ ಪ್ರದೇಶದವರೆಗೂ ಕಾಡುಗಳಲ್ಲಿ ಈ ಹಿಂದೆ ಹಲವು ಸಂಘರ್ಷಗಳು ಕೂಡ ನಡೆದಿವೆ. ವೀರಪ್ಪನ್ ಕಾಲದಲ್ಲಿ ಈ ಪ್ರದೇಶದ ಎಷ್ಟೋ ಸೂಕ್ಷ್ಮವಾಗಿತ್ತು ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವ ವಿಚಾರ. ಒಂದೆಡೆ ಕಾಡು, ವನ್ಯಜೀವಿ ಮತ್ತು ಅರಣ್ಯ ಸಂಪತ್ತನ್ನ ರಕ್ಷಿಸುವ ಜವಾಬ್ದಾರಿ ಅರಣ್ಯ ಇಲಾಖೆಯ ಮೇಲಿದೆ. ಮತ್ತೊಂದೆಡೆ ಇದೇ ಕಾಡಿನ ಅಂಚಿನಲ್ಲಿ ತಲೆಮಾರುಗಳಿಂದ ಬದುಕುತ್ತಿರುವ ಜನರಿದ್ದಾರೆ. ಹೀಗೆ ಕಾಡು ಎಂದರೆ ಕೇವಲ ಸಂರಕ್ಷಿತ ಪ್ರದೇಶವಲ್ಲ, ತಮ್ಮ ದಿನನಿತ್ಯದ ಬದುಕಿನ ಭಾಗವೂ ಹೌದು. ಆದರೆ ಕಾನೂನಿನ ದೃಷ್ಟಿಯಲ್ಲಿ ಸಂರಕ್ಷಿತ ಅರಣ್ಯಕ್ಕೆ ಪ್ರವೇಶಿಸುವುದು, ಕಾಡು ಪ್ರಾಣಿಗಳನ್ನು ಬೇಟೆಯಾಡುವುದು ಅಥವಾ ಅವುಗಳ ಮಾಂಸ, ಚರ್ಮ, ಕೊಂಬು ಮುಂತಾದವುಗಳನ್ನು ಅಕ್ರಮವಾಗಿ ಹೊಂದುವುದು ಗಂಭೀರ ಅಪರಾಧ. ಇದಕ್ಕಾಗಿಯೇ ಅರಣ್ಯ ಇಲಾಖೆ ಮತ್ತು ಕಾಡಂಚಿನ ಗ್ರಾಮಸ್ಥರ ನಡುವೆ ಕೆಲ ಸಂದರ್ಭಗಳಲ್ಲಿ ಸಂಘರ್ಷದ ವಾತಾವರಣ ನಿರ್ಮಾಣವಾಗುತ್ತಲೇ ಇರುತ್ತದೆ. ಅದೇ ಸಮಯದಲ್ಲಿ ಅರಣ್ಯ ಸಿಬ್ಬಂದಿಯ ಕೆಲಸವೂ ಕೂಡ ಸುಲಭವಲ್ಲ ಸ್ನೇಹಿತರೆ. ರಾತ್ರಿ ಹಗಲು ಕಾಡಿನಲ್ಲಿ ಗಸ್ತು ತಿರುಗುವುದು, ಕಳ್ಳ ಬೇಟೆಗಾರರನ್ನು ತಡೆಯುವುದು, ಕಾಡು ಪ್ರಾಣಿಗಳನ್ನು ರಕ್ಷಿಸುವುದು ಇವೆಲ್ಲವೂ ಅಪಾಯದ ಕೆಲಸ. ಈ ಹಿಂದೆಯೂ ಅರಣ್ಯ ಸಿಬ್ಬಂದಿಯ ಮೇಲೆ ದಾಳಿಗಳಾಗಿರುವ ಘಟನೆಗಳು ಕೂಡ ತುಂಬಾ ಉದಾಹರಣೆಗಳಿವೆ. ಹೀಗಾಗಿ ಈ ಪ್ರಕರಣದ ಹಿನ್ನೆಲೆ ನಿಜಕ್ಕೂ ತುಂಬಾ ಸಂಕೀರ್ಣವಾಗಿದೆ. ಆದರೆ ಅಂದು ರಾತ್ರಿ ನಿಜವಾಗಿಯೂ ಏನಾಯಿತು? ಇಲ್ಲಿ ನಾವು ಯಾರ ಪರವೂ ಈಗಾಗಲೇ ತೀರ್ಪು ನೀಡಲು ಸಾಧ್ಯವಿಲ್ಲ. ಅರಣ್ಯ ಇಲಾಖೆ ಒಂದು ರೀತಿಯ ಮಾಹಿತಿ ನೀಡುತ್ತದೆ. ಮೃತರ ಕುಟುಂಬಸ್ಥರು ಮತ್ತು ಗ್ರಾಮಸ್ಥರು ಅದನ್ನ ಸಂಪೂರ್ಣವಾಗಿ ತಿರುಚಿ ಇದನ್ನ ತಿರಸ್ಕರಿಸಿದ್ದಾರೆ. ಅವರು ಮೊದಲು ಗುಂಡು ಹಾರಿಸಿಲ್ಲ, ಅವರನ್ನ ಹಿಡಿದು ನಂತರ ಗುಂಡಿಕ್ಕಲಾಗಿದೆ ಎನ್ನುವುದು ಕುಟುಂಬಸ್ಥರ ಹಾಗೂ ಗ್ರಾಮಸ್ಥರ ಆರೋಪ. ಅದು ನಿಜವೇ ಅಥವಾ ಅರಣ್ಯ ಇಲಾಖೆ ಹೇಳುವಂತೆ ನಿಜವಾಗಿಯೂ ಸಿಬ್ಬಂದಿಯ ಮೇಲೆ ಗುಂಡಿನ ದಾಳಿ ನಡೆದಿತ್ತೆ? ಇದಕ್ಕೆ ಉತ್ತರ ಸಿಗಬೇಕಾದರೆ ತನಿಖೆಯ ವರದಿ ಹೊರಬರಬೇಕು. ಇದಕ್ಕೆ ಕಾಯಬೇಕು. ಅರಣ್ಯ ಸಿಬ್ಬಂದಿಗೆ ಗುಂಡು ಹಾರಿಸುವ ಅಧಿಕಾರ ಇದೆಯಾ ಅನ್ನೋದನ್ನ ನೋಡಬೇಕು ಅಂತ ಹೇಳಿದ್ರೆ ಇದು ಕೂಡ ಬಹಳ ಮುಖ್ಯವಾದಂತಹ ಪ್ರಶ್ನೆ ಸ್ನೇಹಿತರೆ. ಅರಣ್ಯ ಸಿಬ್ಬಂದಿಗೆ ಕರ್ತವ್ಯದ ಸಂದರ್ಭದಲ್ಲಿ ಶಸ್ತ್ರಾಸ್ತ್ರಗಳನ್ನ ನೀಡಲಾಗುತ್ತದೆ, ಆದರೆ ಅದು ಮನಬಂದಂತೆ ಗುಂಡು ಹಾರಿಸುವ ಅಧಿಕಾರ ಇಲ್ಲ. ಆತ್ಮರಕ್ಷಣೆ ಸೇರಿದಂತೆ ಕಾನೂನಿನಲ್ಲಿ ಅನುಮತಿಸಲಾದ ಸಂದರ್ಭಗಳು ಮತ್ತು ಅನ್ವಯಿಸುವ ನಿಯಮಗಳ ಅಡಿಯಲ್ಲಿ ಮಾತ್ರ ಬಲ ಪ್ರಯೋಗವನ್ನು ಮಾತ್ರ ಸಮರ್ಥಿಸಿಕೊಳ್ಳಬಹುದು. ಅದರಲ್ಲೂ ಒಂದು ಗುಂಡಿನ ದಾಳಿ ಮರಣಕ್ಕೆ ಕಾರಣವಾದರೆ ಅದು ಎನ್ಕೌಂಟರ್ ಎಂದೇ ಹೇಳಿಕೊಂಡು ವಿಚಾರಣೆಯಿಂದ ಹೊರಗುಳಿಯುವಂತೆ ಇಲ್ಲ. ಸುಪ್ರೀಂ ಕೋರ್ಟ್ನ PUCL ಸ್ಟೇಟ್ ಆಫ್ ಮಹಾರಾಷ್ಟ್ರ ಪ್ರಕರಣದಲ್ಲಿ ಎನ್ಕೌಂಟರ್ ಸಾವುಗಳ ಕುರಿತು ತನಿಖೆ ಮತ್ತು ಪ್ರಕ್ರಿಯೆಗೆ ಸಂಬಂಧಿಸಿದ ಮಾರ್ಗಸೂಚಿಗಳನ್ನು ನೀಡಲಾಗಿದೆ. ಅಂದರೆ ಎನ್ಕೌಂಟರ್ ಆಗಿದೆ, ಹೀಗಾಗಿ ಪ್ರಕರಣ ಮುಗಿಯಿತು ಎನ್ನುವಂತಿಲ್ಲ. ಇದೇ ವಿಚಾರವಾಗಿ ಎಲ್ಲ ರೀತಿಯಲ್ಲೂ ಕೂಡ ತನಿಖೆ ನಡೆಯುತ್ತೆ. ಘಟನೆಯ ಪರಿಸ್ಥಿತಿ, ಶಸ್ತ್ರಾಸ್ತ್ರಗಳ ಬಳಕೆ, ಗುಂಡಿನ ದಾಳಿ ಹೇಗೆ ನಡೆಯಿತು, ಸಾಕ್ಷ್ಯಗಳು ಏನು ಹೇಳುತ್ತವೆ ಎಲ್ಲವನ್ನು ಕೂಡ ತನಿಖೆಯಲ್ಲಿ ಪರಿಶೀಲಿಸಲಾಗುತ್ತದೆ. ಈಗ ಸರ್ಕಾರದ ಮುಂದಿರುವ ತನಿಖೆ. ಈ ಪ್ರಕರಣದ ಸಂಪೂರ್ಣ ಸತ್ಯ ಹೊರಬರಬೇಕು ಎಂಬ ಕಾರಣಕ್ಕೆ ಮ್ಯಾಜಿಸ್ಟ್ರೇಟ್ ತನಿಖೆ ಆದೇಶಿಸಲಾಗಿದೆ ಎಂದು ಮುಖ್ಯಮಂತ್ರಿ DK ಶಿವಕುಮಾರ್ ತಿಳಿಸಿದ್ದಾರೆ. ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಕೂಡ ಮಧ್ಯಂತರ ತನಿಖಾ ವರದಿ ಬಂದ ನಂತರವೇ ಮುಂದಿನ ವಿಚಾರಗಳ ಬಗ್ಗೆ ಮಾತನಾಡುವುದಾಗಿ ಹೇಳಿದ್ದಾರೆ. ಈ ತನಿಖೆಯಲ್ಲಿ ಹಲವು ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಿದೆ. ಮೊದಲು ಗುಂಡು ಹಾರಿಸಿದ್ದು ಯಾರು? ಮೃತರ ಬಳಿ ನಾಡಬಂದೂಕುಗಳಿದ್ದವ ಎಂಬುದು ನಿಜವೇ? ಅವುಗಳಲ್ಲಿ ಗುಂಡು ಹಾರಿಸಲಾಗಿತ್ತೆ? ಅರಣ್ಯ ಸಿಬ್ಬಂದಿ ಎಷ್ಟು ದೂರದಿಂದ ಫೈರ್ ಮಾಡಿದ್ದಾರೆ? ಗುಂಡಿನ ಚಕಮಕಿ ನಿಜಕ್ಕೂ ದೂರದಿಂದ ನಡೆದಿತ್ತೆ ಅಥವಾ ಕುಟುಂಬಸ್ಥರು ಆರೋಪಿಸಿರುವಂತೆ ವ್ಯಕ್ತಿಗಳು ಶರಣಾದ ನಂತರ ಸಮೀಪದಿಂದ ಗುಂಡು ಹಾರಿಸಲಾಯಿತೆ? ಈ ಪ್ರಶ್ನೆಗಳಿಗೆ ಈಗ ನಾವು ಊಹೆ ಆಧಾರದಲ್ಲಿ ಉತ್ತರ ಕೊಡುವುದು ಸರಿಯಲ್ಲ. ಸಾಕ್ಷ್ಯ ಮತ್ತು ತನಿಖಾ ವರದಿ ಏನು ಹೇಳುತ್ತದೆ ಅನ್ನೋದನ್ನ ನೋಡಬೇಕು. ಆದರೆ ಒಂದು ವಿಚಾರ ಮಾತ್ರ ಸ್ಪಷ್ಟ: 3 ಜೀವಗಳು ಹೋಗಿವೆ.
ಕಾಡು ಪ್ರಾಣಿಗಳ ವಿಚಾರವಾಗಿರಲಿ, ಕಳ್ಳಬೇಟೆ ಆರೋಪವಾಗಿರಲಿ, ಅರಣ್ಯ ಸಿಬ್ಬಂದಿಯ ಆತ್ಮರಕ್ಷಣೆ ವಿಚಾರವಾಗಿರಲಿ, ಮನುಷ್ಯನ ಜೀವ ಕಳೆದು ಹೋಗಿರುವುದು ಸಣ್ಣ ಘಟನೆಯಲ್ಲ. ಅದೇ ರೀತಿ ಕಾಡು ಪ್ರಾಣಿಗಳಿಗೂ ಜೀವವಿದೆ, ಅರಣ್ಯ ಸಂಪತ್ತಿಗೂ ರಕ್ಷಣೆ ಬೇಕು. ಅರಣ್ಯ ಸಿಬ್ಬಂದಿಯ ಜೀವಕ್ಕೂ ಬೆಲೆ ಇದೆ, ಕಾಡಿನಂಚಿನ ನಾಗರಿಕರ ಜೀವಕ್ಕೂ ಅಷ್ಟೇ ಬೆಲೆ ಇದೆ. ಹೀಗಾಗಿ ಭಾವನೆಯಲ್ಲಿ ಯಾರನ್ನು ಅಪರಾಧಿ ಎಂದು ಘೋಷಿಸುವುದಕ್ಕಿಂತ ತನಿಖೆ ಏನು ಹೇಳುತ್ತದೆ ಅನ್ನೋದನ್ನು ಕಾಯುವುದು ಮುಖ್ಯ. ಈ ಪ್ರಕರಣದ ಸತ್ಯ ಏನು ಅನ್ನೋದು ತನಿಖೆಯ ನಂತರವೇ ಇನ್ನಷ್ಟು ಸ್ಪಷ್ಟವಾಗಲಿದೆ. ಹಾಗಾದರೆ ಸ್ನೇಹಿತರೆ, ನಿಮ್ಮ ಪ್ರಕಾರ ಈ ಪ್ರಕರಣದಲ್ಲಿ ತನಿಖೆ ಯಾವ ಯಾವ ಅಂಶಗಳ ಮೇಲೆ ನಡೆಯಬೇಕು? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಮತ್ತೊಂದು ಪ್ರಮುಖ ವರದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.